ಗಂಡ ಹೆಂಡತಿ ಸಂಬಂಧವನ್ನ ಅತ್ಯಂತ ಪವಿತ್ರ ಸಂಬಂಧ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಬ್ಬ ಇದಕ್ಕೆ ಕಳಂಕ ತರೋ ಕೆಲಸವನ್ನ ಮಾಡಿದ್ದಾನೆ. ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟವ ವಿಡಿಯೋ ಮಾಡಿಕೊಂಡು ಕಳ್ಳಾಟ ಆಡ್ತಿದ್ದಂತೆ. ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಇಟ್ಟಿದ್ದ ಗಂಡ ಪತ್ನಿ ಜೊತೆಗಿನ ಆ ಕ್ಷಣಗಳನ್ನ ಸೆರೆ ಹಿಡಿದಿದ್ದ ಭಂಡ. ಶಿವ ಶಿವ, ಈ ಸ್ಟೋರಿ ಹೇಳ್ತಾ ಹೋದ್ರೆ ಭೂಮಿ ಮೇಲೆ ಇಂಥ ಗಂಡಂದಿರು ಇರ್ತಾರ ಅನ್ನಿಸೋದಕ್ಕೆ ಶುರುವಾಗತ್ತೆ. ಯಾಕಂದ್ರೆ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ ಅಂತ ತಲೆ ತೆಗೆದವರಿದ್ದಾರೆ. ಅಕ್ರಮ ಸಂಬಂಧದ ಅನುಮಾನದ ಮೇಲೆ ಹೆಣಗಳನ್ನ ಉರುಳಿಸಿದವರಿದ್ದಾರೆ. ಆದ್ರೆ ಈತ ಮಾಡಿದ್ದದ್ದು ಅಸಹ್ಯದಲ್ಲದೆ ಅಸಹ್ಯ ಅನ್ನಿಸೋ ಕೆಲಸ. ಬೆಡ್ರೂಮ್ನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿದವ ಹೆಂಡತಿ ಜೊತೆಗಿನ ಸರಸಮಯ ಕ್ಷಣಗಳನ್ನ ತನ್ನ ಸ್ನೇಹಿತರಿಗೆ ಕಳಿಸ್ತಿದ್ದಂತೆ. ಅಷ್ಟೇ ಅಲ್ಲ, ನನ್ನ ಕ್ಲೈಂಟ್ ಜೊತೆಗೆ ನಾನು ಹೇಳಿದಂತೆ ಮೂವ್ ಮಾಡು ಅಂತ ಕೊಡಬಾರದ ಕಾಟ ಕೊಡ್ತಿದ್ದಂತೆ. ಸೈಯದ್ ಇನಾಮುಲ್ಲಾ ಹಕ್ ಹೆಂಡತಿ ಪಾಲಿಗೆ ಕೀಚಕನಾಗಿದ್ದ ಪರಮ ಪಾಪಿ ಗಂಡ. ಬೆಂಗಳೂರಿನ ಪುಟ್ಟೇನಹಳ್ಳಿ ನಿವಾಸಿಯಾದಾಗಿ ಹೆಣ್ಣು ಮಗಳನ್ನ 2024ರಲ್ಲಿ ಈತನಿಗೆ ಕೊಟ್ಟು ಮದುವೆ ಮಾಡಿದ್ರು. ಗಂಡ ಹೆಂಡತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಕೈ ತುಂಬಾ ಸಂಬಳ ಬರ್ತಿತ್ತು. ಮಗಳ ಮದುವೆ ವೇಳೆ ಹೆಣ್ಣಿನ ಮನೆಯವರು ಭರ್ಜರಿ ವರದಕ್ಷಿಣೆಯನ್ನು ಕೊಟ್ಟಿದ್ರಂತೆ. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ ದಿನ ಕಳೆಯುತ್ತಿದ್ದಂತೆ ತನ್ನ ಅಸಲಿ ಆಟ ಶುರು ಮಾಡಿದ್ದಾನೆ. ನನಗೆ ಈಗಾಗಲೇ ಒಂದು ಮದುವೆ ಆಗಿದೆ, ಮದುವೆ ವಿಷಯವನ್ನ ಮುಚ್ಚಿಟ್ಟು ನಿನ್ನನ್ನ ಮದುವೆಯಾಗಿದ್ದೀನಿ, ನನಗೆ 19 ಮಹಿಳೆಯರ ಜೊತೆ ನಂಟಿದೆ ಅಂತ ತನ್ನ ಕಾಮ ಕೇಳಿ ಹೇಳಿಕೊಂಡು ಕೇಕೆ ಹಾಕಿದ್ದ. ಗಂಡನ ಕಾಮ ಪುರಾಣ ಕೇಳಿದ ಹೆಣ್ಣು ಮಗಳು ಕಂಗಾಲಾಗಿ ಹೋಗಿದ್ದಾಳೆ. ರಾತ್ರಿನೇ ಅವರು ತಲಾಖ್ ಕೂಗ್ಬಿಟ್ರು. ಅದಾದ್ಮೇಲೆ ಹೊಡಿಯೋದು ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದು ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ಮತ್ತು ದುಡ್ಡು ತೊಗೊಳ್ಳೋದು, ತಿಂಗಳ ಆಗಲೇ ದುಡ್ಡು ತೊಗೊಳ್ಳೋದು, ಮದುವೆ ಟೈಮಲ್ಲಿ ಗಾಡಿ, ಸಲ್ಮಾನ್ ಖಾನ್ ತರತ್ತೆ ಬ್ರೇಸ್ಲೆಟ್ಟು, ಅದೆಲ್ಲ ಹೇಳಿ ತಗೊಂಡಿರೋದು. ಗಂಡ ಅನಿಸಿಕೊಂಡವ ಈ ಹೆಣ್ಣು ಮಗಳ ಪಾಲಿಗೆ ಯಾವತ್ತೂ ಗಂಡನಾಗಿ ಇರ್ಲೇ ಇಲ್ಲ. ಬೆಡ್ರೂಮ್ನಲ್ಲಿ ಹಿಡನ್ ಕ್ಯಾಮೆರಾ ಇಟ್ಟಿದ್ದವ ಪತ್ನಿ ಜೊತೆಗಿನ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದಿದ್ದ. ಆ ವಿಡಿಯೋಗಳನ್ನೆಲ್ಲ ತನ್ನ ಸ್ನೇಹಿತರಿಗೆ ಕಳುಹಿಸಿ ವಿಕೃತ ಆನಂದ ಅನುಭವಿಸುತ್ತಿದ್ದ. ಅಷ್ಟೇ ಅಲ್ಲ, ವಿದೇಶದಲ್ಲಿರೋ ತನ್ನ ಕ್ಲೈಂಟ್ ಜೊತೆಯೂ ಸಹಕರಿಸುವಂತ ಕೈ ಹಿಡಿದ ಪತ್ನಿಗೆ ಇನ್ನಿಲ್ಲದ ಕಿರುಕುಳ ಕೊಡ್ತಿದ್ದಂತೆ. ಒಂದು ವೇಳೆ ನಾನು ಹೇಳದಂತೆ ಕೇಳದಿದ್ರೆ ವಿಡಿಯೋಗಳನ್ನು ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಂತೆ. ಈತನ ಕಾಟದಿಂದ ಕಂಗಾಲಾಗಿ ಹೋದ ಹೆಣ್ಣು ಮಗಳು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. 19 ಜನ ಇಲ್ಲಿಗಲ್ ರಿಲೇಶನ್ಶಿಪ್ ಇದೆ ಅಂತ ಹುಡುಗನ ಜೊತೆಲಿ. ಇವರು ನಮ್ಮ ಕ್ಲೈಂಟ್ ಬಂದು 21ನೇ ಹೆಂಡತಿ ಮದುವೆ ಮಾಸ್ಟರ್. ಇವರು ಹಂಗೆ ಭಾಳ ಹಿಂಸೆ ಕೊಡೋದು, ಪ್ರೈವೇಟ್ ವಿಡಿಯೋಸ್ ಎಲ್ಲ ತಗೊಂಡು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗೆ ಸೇಲ್ ಮಾಡ್ತಾನೆ ಅಂತೆ. ಜಾಸ್ತಿ ಏನಾದ್ರು ಇವರು ನನಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಬೆದರಿಕೆ ಕೊಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಪೋಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಕೊಡೋದು. ಸೈಯದ್ ವಿರುದ್ಧ FIR ದಾಖಲಿಸಿರೋ ಪೊಲೀಸರು ತನಿಖೆ ಶುರು ಮಾಡಿದ್ದು ಅಸಲಿ ಕಹಾನಿ ಹೊರಗೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಉತ್ತರ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿದ್ದ ವರುಣದೇವ ಶಾಂತನಾಗಿದ್ದಾನೆ. ಆದರೆ ಮಳೆಯಿಂದ ಸೃಷ್ಟಿಯಾಗುವಂತಹ ನೆರೆ ನರಕ ಮಾತ್ರ ಕಮ್ಮಿ ಆಗ್ತಿಲ್ಲ. ನೆರೆ ತಗ್ಗಿದ ಊರಿನ ಕಣ್ಣೀರ ಕಥೆ ಎಲ್ಲಿದೆ ನೋಡಿ. ಪೂರ್ತಿ ಹಾಳಾಗ್ಬಿಟ್ಟಿದೆ, ಎಕರೆಗಟ್ಟಲೆ ಹಾಳಾಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾರಂತೆ, ಟೇಪ್ ಕಟ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ಹೋಗಕ್ಕೆ ಬರ್ತೀರಾ? ಏನೋ RSS ನವರು ಹೇಳ್ಕೊಟ್ಟದು ಮಾತಾಡ್ತಾರೆ. ಮಳೆ ನಿಂತ್ರೂ ಮಳೆಯ ಹಾನಿ ನಿಲ್ಲಲ್ಲ ಅನ್ನೋ ಹಾಗೆ ವರುಣದೇವ ತಣ್ಣಗಾದ್ರೂ ಮಳೆಯ ಕಂಟಕ ಮಾತ್ರ ತಣ್ಣಗಾಗ್ತಿಲ್ಲ. ಕಳೆದ 3-4 ತಿಂಗಳಿಂದ ಅಬ್ಬರಿಸ್ತಿರೋ ಮಳೆರಾಯ ಜಲಪ್ರಳಯವನ್ನೇ ಸೃಷ್ಟಿಸ್ತಾ ಇದ್ದಾನೆ. ಊರೂರುಗಳೇ ಮೇಲಿಂದ ಮೇಲೆ ಮುಳುಗೆದ್ದಿವೆ. ಕೃಷ್ಣ ಹಾಗೂ ಭೀಮೆಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮೊನ್ನೆಯಿಂದ ಮಳೆಯ ಅಬ್ಬರ ಕಮ್ಮಿಯಾಗಿದ್ದು ನೆರೆ ಕೂಡ ತಗ್ಗೋದಕ್ಕೆ ಶುರುವಾಗಿದೆ. ಆದರೆ ನೆರೆ ನಿಂತ ಊರಲ್ಲೀಗ ನರಕ ದರ್ಶನವಾಗ್ತಿದೆ. ಇದರ ಬೆನ್ನಲ್ಲೇ ರಾಜಕೀಯ ಕೆಸರಿನ ಚಾಟವು ಜೋರಾಗೇ ಇದೆ. ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಪ್ರವಾಹವೇ ಸೃಷ್ಟಿಯಾಗಿತ್ತು. ಒಂದ್ ಕಡೆ ಜಿಲ್ಲೆಯಲ್ಲಿ ಆಗ್ತಿರೋ ಮಳೆ, ಇನ್ನೊಂದ್ ಕಡೆ ಮಹಾರಾಷ್ಟ್ರ ಮಳೆ.
ಎಲ್ಲ ಕಡೆಯಿಂದ ನುಗ್ಗಿ ಬರ್ತಿದ್ದ ಭೀಮೆ ಊರೂರುಗಳನ್ನೇ ತೇಲಾಡಿಸಿತ್ತು. ಹೀಗಾಗಿ ಜೆಸ್ಕಾಂ ಇಲಾಖೆಗೆ ಕೋಟಿ ಕೋಟಿ ನಷ್ಟವಾಗಿದೆ. ಭೀಮಾ ಕಾಗೇಣ ನದಿ ಅಬ್ಬರಕ್ಕೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಕೊಚ್ಕೊಂಡು ಹೋಗಿದ್ದು 10 ಊರುಗಳು ಕತ್ತಲಲ್ಲಿ ಮುಳುಗಿವೆ. ಈಗ ನೆರೆ ತಗ್ತಿದ್ದಂತೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಬದಲಾವಣೆ ಕಾರ್ಯವನ್ನ ಜೆಸ್ಕಾಂ ಸಿಬ್ಬಂದಿ ಶುರು ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಕಮ್ಮಿಯಾಗಿದೆ. ಆದರೆ ನೆರೆ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಹೀಗಾಗಿ ನೆರೆ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ದ ಸಚಿವ ರಹೀಂ ಖಾನ್ ಅಲ್ಲಲ್ಲಿ ಕಣ್ಣಾಯಿಸಿ ಹೋಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಯುವಕರು ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಸ್ತೆ ಮೇಲೆ ನಿಂತು ವೀಕ್ಷಣೆ ಮಾಡಿದ್ರೆ ಜನರ ಸಮಸ್ಯೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಕಾಟಾಚಾರದ ನೆರೆಹಾನಿ ವೀಕ್ಷಣೆ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. अब ये वोट मांगते वक्त आते ना वही रोड है, ये भी रोड देख लिए अपने आके। ರಾಯಚೂರಲ್ಲೂ ಮಳೆರಾಯ 10 ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಬೆಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಈ ವೇಳೆ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಹೊಲದಲ್ಲೂ ಸರ್ವೆ ಮಾಡಬೇಕು. ರೋಡ್ ಸೈಡ್ ಅಲ್ಲಿ ನಿಂತು ಸರ್ವೆ ಮಾಡಿದ್ರೆ ಆಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ರೆವಿನ್ಯೂ ಮಿನಿಸ್ಟ್ರು ಇವತ್ತು ಮೀಟಿಂಗ್ ತೊಗೊಂಡಿದ್ದಾರೆ. ಈಗ ಸಮೀಕ್ಷೆ ಈಗ ಪ್ರಾರಂಭ ಆಗುತ್ತೆ. ಅದೇ ಮೀಟಿಂಗನ್ನು ಕರೆದಿದ್ದೀನಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಡೋಕ್ಕೆ. ಎಲ್ಲ ತಾಲೂಕಲ್ಲಿ ಹೊಲಕ್ಕೆ ಹೋಗಿ ಎಲ್ಲ ಊರಲ್ಲಿ ಹೊಲಕ್ಕೆ ಹೋಗಿ ಸಮೀಕ್ಷೆ ಮಾಡಿ ನೀವು ಜಂಟಿ ಸರ್ವೆ ಮಾಡಿ ವರದಿ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ನಮ್ಮ ಇದರಲ್ಲೇ ಕೆಲಸ ಮಾಡಿಲ್ಲ ಅಂದರೆ ಸಸ್ಪೆಂಡ್ ಆಗ್ತಾರೆ. ಉತ್ತರ ಕರ್ನಾಟಕದ ಜನ ನೆರೆ ನರಕದಲ್ಲಿ ಬೆಂದು ಹೋಗ್ತಾ ಇದ್ರೆ ಇತ್ತ ಕೈ ಕಮಲ ಮಧ್ಯೆ ನೆರೆ ಪಾಲಿಟಿಕ್ಸ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ಮಾಡಿ ಪರಿಹಾರ ಘೋಷಣೆ ಮಾಡಿದ ಬೆನ್ನಲ್ಲೇ ಕಮಲ ನಾಯಕರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೆರೆಹಾನಿ ಒಳಗಾದ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಂಕಷ್ಟ ಆಲಿಸಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಹಾಗೂ ಎಂಬಿ ಪಾಟೀಲ್ ಆರ್ ಅಶೋಕ್ಗೆ ಟಾಂಗ್ ಕೊಟ್ರು. ನೋಡಿ, ರೈತ ಮೊಳಕೆ ಬರ್ತಾ ಇದೆ, ನಾಗಪ್ಪ ಅಂತ ಮೊಳಕೆ ಬರ್ತಾ ಇದೆ. ಎಲ್ಲ ನೋಡಿ, ಎಲ್ಲ ನೀರು ನಿಂತು ಪೂರ್ತಿ ಹಾಳಾಗ್ಬಿಟ್ಟಿದೆ, ಎಕರೆಗಟ್ಟಲೆ ಹಾಳಾಗ್ಬಿಟ್ಟಿದೆ. ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾರಂತೆ. ಏನಕ್ಕೆ ಬರ್ತೀರಾ? ಟೇಪ್ ಕಟ್ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ಹೋಗಕ್ಕೆ ಬರ್ತೀರಾ? ಇಲ್ಲ ಟೋಪಿ ಹಾಕೋಣಕ್ ಬರ್ತೀರಾ? ಇಲ್ಲ ಜನಗಳು ಟೋಪಿ ಹಾಕಕ್ ಬರ್ತಾ ಇದ್ದೀರಾ? ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಬಂದು ಜನರ ಸಂಕಷ್ಟವನ್ನ ಕೇಳ್ರಿ. ಇವ್ರಿಗೆ ನಾವು ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ ಅಂತ ರೈತರು ಒಂದು ಭರವಸೆ ಕೊಡಿ. ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವ್ರಿಗೆ. ಏನೋ RSS ನವ್ರು ಹೇಳ್ಕೊಟ್ಟದು ಮಾತಾಡ್ತಾರೆ. ನೋಡಿ, ಅವತ್ತೇ ನಾವು ಹೇಳಿದ್ದೀವಿ, ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ ಮೇಲೆ ತಡ ಮಾಡದೆ ಇವತ್ತಿನ ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ. 8,500 NDRF ನಾಮ್ಸ್ಗಿಂತ 8,500 ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು 17,000 ರೂಪಾಯಿ ನಾವು ಘೋಷಣೆ ಮಾಡಿದ್ವಿ. ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸ್ಕೊಂಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕದ ಮಳೆಹಾನಿ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಜೆಡಿಎಸ್ನ ವರಿಷ್ಠ HD ದೇವೇಗೌಡರು ನೆರೆ ಪರಿಹಾರಕ್ಕಾಗಿ ಈಗಾಗಲೇ ಕುಮಾರಸ್ವಾಮಿ ಪ್ರಧಾನಿಯವರಿಗೆ ಪತ್ರವನ್ನ ಬರೆದಿದ್ದಾರೆ. ನಾನು ಕೂಡ ಪತ್ರವನ್ನ ಬರೀತೀನಿ ಅಂತಂದ್ರು. ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ, ನಡೆದಿಲ್ಲ, ಜಾನುವಾರುಗಳಿಗೆ ಎಷ್ಟು ಸತ್ತೋಗಿದ್ದಾವೆ, ಏನು ಪರಿಹಾರ ಕೊಟ್ಟಿದ್ದಾರೆ, ಸತ್ತ ರೈತರಿಗೆ ಏನು ಪರಿಹಾರ, ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಕೇಂದ್ರಕ್ಕೂ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಅವಶ್ಯಕವಿದ್ದರೆ ನಾನು ಕೂಡ ಡೆಲ್ಲಿಗೆ ಹೋಗಿ ಅವನ್ನ ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯ ಮಾಡ್ತೀನಿ. ಒಟ್ನಲ್ಲಿ ಮಳೆ ಏನೋ ನಿಂತಿದೆ, ಆದ್ರೆ ಮಳೆಯಿಂದ ಸೃಷ್ಟಿಯಾಗಿರೋ ಸಮಸ್ಯೆಗಳು ಮಾತ್ರ ರಾಶಿ ಕಣ್ಮುಂದೆ ಕಾಣಿಸ್ತಾ ಇದೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಸಂತ್ರಸ್ತರಿಗೆ ಪರಿಹಾರದ ಸಹಾಯ ಹಸ್ತವನ್ನ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಖತರ್ನಾಕ್ ಖದೀಮರು, ಅನಾಥರು ಮತ್ತು ಅನಾರೋಗ್ಯಕ್ಕೆ ಈಡಾದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. 5 ಕೋಟಿಯ ವಿಮೆ ಹಣದ ಆಸೆಗೆ ಬಿದ್ದವರು ಅಮಾಯಕನೊಬ್ಬನ ಜೀವವನ್ನೇ ತೆಗೆದಿದ್ದಾರೆ.
1.25 ಕೋಟಿಯ ಇನ್ಶೂರೆನ್ಸ್ ಹಣಕ್ಕೆ ಹಾಕಿದ್ರು ಸ್ಕೆಚ್. ನಿರ್ಗತಿಕರೇ ಇವರ ಟಾರ್ಗೆಟ್, ಯಾಮಾರಿದ್ರೆ ಖಲಾಸ್. ಹಣ ಅಂದ್ರೆ ಹೆಣನು ಬಾಯ್ ಬಿಡುವಂತ ಕಾಲ ಇದು. ಅಂಥದ್ರಲ್ಲಿ ಕಂಡೋರ ಕಾಸು ಅಂದ್ರೆ ಯಾರ್ ಜೀವ ಬೇಕಾದ್ರೂ ತೆಗಿತಾರೆ, ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ. ಬಳ್ಳಾರಿ ಹಾಗೂ ವಿಜಯನಗರದಲ್ಲಿ ಇನ್ಶೂರೆನ್ಸ್ ಗ್ಯಾಂಗ್ ಒಂದು ಹುಡ್ಕೊಂಡಿದೆ. ಅನಾಥರು ಹಾಗೂ ತೀವ್ರ ಅನಾರೋಗ್ಯಕ್ಕೀಡಾದವರೇ ಇವರ ಟಾರ್ಗೆಟ್. ಇವರೇ ಇನ್ಶೂರೆನ್ಸ್ ಮಾಡಿಸ್ತಾರೆ, ಕೊನೆಗೆ ಇವರೇ ಚಟ್ಟವನ್ನು ಕೂಡ ಕಟ್ತಾರೆ. ಕಂಡೂರ ಗೋರಿ ಮೇಲೆ ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದವರ ಪಾಪದ ಕೊಡ ತುಂಬಿದೆ. ಅಮಾಯಕನನ್ನ ಕೊಂದು 5,25,00,000ಕ್ಕೆ ಸ್ಕೆಚ್ ಹಾಕಿದವರು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಇವರೇ ನೋಡಿ, ಇನ್ಶೂರೆನ್ಸ್ ಹೆಸರಲ್ಲಿ ಹೆಣ ಓಡಿಸುವಂತ ರಣ ರಾಕ್ಷಸರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಕೌಲ್ಪೇಟೆ ನಿವಾಸಿ ಗಂಗಾಧರ್ ಅನ್ನೋರನ್ನ ಟಾರ್ಗೆಟ್ ಮಾಡಿದವರು. ಇನ್ನಿಲ್ಲದ ಕತೆ ಹೇಳಿ ಪುಸಲಾಯಿಸಿದ್ರು. ಗಂಗಾಧರ್ ಕೂಡ ಕೊನೆಗೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಹುಲಿಗೆಮ್ಮನಳ್ನ ಕರ್ಕೊಂಡು ಬಂದು ಗಂಗಾಧರ್ ಪತ್ನಿ ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿದ್ರು. ಇದಕ್ಕೆ ಬೇಕಾದಂತ ನಕಲಿ ದಾಖಲೆಗಳನ್ನೆಲ್ಲ ರೆಡಿ ಮಾಡಿ ಬ್ಯಾಂಕ್ನಲ್ಲಿ ಖಾತೆಯೊಂದನ್ನ ತೆರೆದಿದ್ರು. ನಂತರ 5,26,00,000ಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಹುಲಿಗೆಮ್ಮ ಜೊತೆಗೆ ತಮ್ಮಲ್ಲಿದ್ದಂತ ಕೆಲವರನ್ನ ನಾಮಿನಿ ಮಾಡಿದ್ರು. ಯಾರು ಅನಾಥರ ತರ ಓಡಾಡ್ತಾ ಇರೋರು ಮತ್ತೆ ಆರೋಗ್ಯ ತುಂಬಾ ಕ್ಷೀಣ ಅವಸ್ಥೆಯಲ್ಲಿರೋರು ಕಂಡು ಬರ್ತಾರೆ, ಅಂತವ್ರನ್ನ ಹುಡುಕಿ ಅವ್ರಿಗೆ ಬ್ಯಾಂಕ್ ಅಲ್ಲಿ SB ಅಕೌಂಟ್ ಓಪನ್ ಮಾಡಿಸ್ತಾರೆ. ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅವ್ರ ಆರೋಗ್ಯ ಕ್ಷೀಣ ಆಗಿರೋದ್ರಿಂದ ಅವರು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಏನಾದ್ರು ಮರಣಗೊಂಡ್ರೆ ಅವ್ರಿಗೇನು ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅದನ್ನ ಇವ್ರು ಆರೋಪಿತರು ಅವ್ರದ್ದು ಇನ್ಶೂರೆನ್ಸ್ ಅಮೌಂಟ್ ಏನಿದೆ ಅದನ್ನ ಆರೋಪಿತರು ಎಲ್ಲರೂ ಹಂಚ್ಕೊಂಡು ಅದನ್ನೆಲ್ಲ ಇವರೇ ಇಟ್ಕೊಳ್ಳೋ ಅಂತ ಒಂದು ಕಾನ್ಸ್ಪಿರಸಿ ಇದೆ ಇದು. ಇನ್ಶೂರೆನ್ಸ್ ಮಾಡಿಸಿ ಒಂದಿಷ್ಟು ದಿನ ಕಾದವರು ಗಂಗಾಧರ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 28ನೇ ತಾರೀಕು ಅಮಾಯಕನ್ನ ಕರ್ಕೊಂಡು ಹೋದವರು ಇನ್ಶೂರೆನ್ಸ್ ಹಣಕ್ಕಾಗಿ ಕೊಂದು ಹಾಕಿದ್ರು. ನಂತರ ಆಕ್ಸಿಡೆಂಟ್ ಕತೆ ಕಟ್ಟಬೇಕು ಅಂತ ಬೈಕ್ ಒಂದನ್ನ ರಸ್ತೆ ಪಕ್ಕ ಕೆಡವಿ ಮೃತದೇಹದ ಮೇಲೆ ಕಾರನ್ನ ಹತ್ತಿಸಿದ್ರು. ಆದರೆ ಸ್ಥಳಕ್ಕಾಗಮಿಸಿದ್ದಂತ ಪೊಲೀಸರಿಗೆ ಅನುಮಾನ ಕಾಡುವುದಕ್ಕೆ ಶುರುವಾಗಿತ್ತು. ಇದು ಅಪಘಾತವಲ್ಲ, ಬೇರೆ ಏನೋ ಕತೆ ಇದೆ. ಇದೇ ಹೊತ್ತಲ್ಲಿ ಗಂಗಾಧರ್ನ ಕುಟುಂಬಸ್ಥರು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಗಂಗಾಧರ್ಗೆ ಪಾರ್ಶ್ವವಾಯು ಆಗಿತ್ತು. ಇವರ ಬಳಿ ಬೈಕು ಇರಲಿಲ್ಲ, ಬೈಕ್ ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ. ಆದ್ರೂ ಕೂಡ ಬೈಕ್ನಲ್ಲಿ ಹೋಗ್ಬೇಕಾದ್ರೆ ಹಿಟ್ ಅಂಡ್ ರನ್ ಆಗಿದ್ದು ಹೇಗೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ತನಿಖೆಗೆ ಇಳಿದಂತ ಪೊಲೀಸರು 6 ಮಂದಿ ಹಂತಕರ ಕೈಗೆ ಕೋಳವನ್ನ ತೊಡಿಸಿದ್ದಾರೆ. ಮತ್ತೆ ಈ ಪ್ರಕರಣದ ತನಿಖೆಗಾಗಿ 3 ಪ್ರತ್ಯೇಕ ತಂಡಗಳನ್ನ ರಚಿಸಿ ಇದನ್ನ ನಾವು ನಮ್ಮ ತನಿಖೆ ಆಧಾರದ ಮೇಲೆ ಇದನ್ನ ಬೆಟರ್ ತನಿಖೆ ಮಾಡೋಕ್ಕೋಸ್ಕರ ನಾವು ಈ ಪ್ರಕರಣದ ತನಿಖೆನ DSP ಹೊಸಪೇಟೆರವರಿಗೆ ವರ್ಗಾವಣೆ ಮಾಡ್ತೀವಿ. DSP ಹೊಸಪೇಟೆರವರು ಅವರ ತಂಡದೊಂದಿಗೆ ಇದನ್ನ ತನಿಖೆ ಮಾಡಿದಾಗ ಸುಮಾರು 6 ಜನ ಆರೋಪಿತರನ್ನ ವಶಕ್ಕೆ ಪಡೆಯಲಾಗಿದೆ. ಒಟ್ನಲ್ಲಿ ಹಣದ ಆಸೆಗೆ ಬಿದ್ದಂತ ಹಂತಕರು ಅಮಾಯಕನನ್ನ ಕೊಂದಿದ್ದಾರೆ. ವಿಮೆ ಹಣ ಸಿಗುತ್ತೆ ಅಂತ ಮಣ್ಣು ತಿನ್ನುವಂತ ಕೆಲಸ ಮಾಡಿ ಕಂಬಿ ಹಿಂದೆ ಸೇರಿದ್ದಾರೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.